ನಾವು ಬಿಜೆಪಿ ಬಂದಾಗ ಬಹಳ ಆಸೆ ಇಟ್ಕೊಂಡಿದ್ವಿ. ಜೆಸಿಪಿನೇ ಎಲ್ಲರೂ ನಮ್ಮ ಬದುಕು ತಿನ್ನೋರೇ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಎಲ್ಲರಿಗೂ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ಕೋವಿಡ್ ಅದಕ್ಕೆ ನಾವು ಬಹಳ ಕಮ್ಮಿ ಜನ ಸೇರಿದ್ದೀವಿ. ಇದನ್ನ ಮತ್ತೆ ಜಾಸ್ತಿ ಮಾಡೋಕೆ ಅವಕಾಶ ಕೊಡಬೇಡಿ. ಕೈ ಮುಗಿದು ಕೇಳ್ಕೊತಾ ಇದೀವಿ. ದಯವಿಟ್ಟು ಈ ವರ್ಷ 50% ಏನಿದೆ ಹೋದ ವರ್ಷ 50% ಕಟ್ಟಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಮತ್ತೆ ನಾವು ಹೇಳ್ತಾ ಇದೀವಿ, ದಯವಿಟ್ಟು ಅವ್ರಿಗೆ ಆಡಿಟ್ ಮಾಡಿ ಟ್ಯೂಷನ್ ಫೀಸ್ ನ ದಯವಿಟ್ಟು ತಗೊಳ್ಳಿ. ಈ ವರ್ಷ ನಾವು ಪೋಷಕರು ಅವ್ರ ತರ ಲೂಟಿಕೋರಲ್ಲ. ಇವತ್ತು ನಾನು ಫೀಸ್ ಕಟ್ಟಿದ್ರೆ ಒಬ್ಬ ಖಾಸಗಿ ಶಾಲೆ ಅವರು ಅನ್ನ ತಿಂತಾರೆ, ಇಲ್ಲಾಂದ್ರೆ ಮಣ್ಣು ತಿಂತಾರ ಅವರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವೇ ಅವ್ರಿಗೆ ಇದು ಮಾಡ್ತಾ ಇರೋದು, ಹೇಗೆ ರೈತ ನನ್ಗೆ ಅನ್ನ ಕೊಡ್ತಾರೋ ಹಾಗೆ ನಾವು ಇವತ್ತು ಅವ್ರಿಗೆ ಫೀಸ್ ಕಟ್ತಾ ಇದ್ದೀವಿ. ಆ ಒಂದು ಉದ್ದೇಶಕ್ಕೆ ಅವ್ರು ಇದ್ದಾರೆ. ದಯವಿಟ್ಟು ನಮ್ಮನ್ನ ಅಷ್ಟೊಂದು ಖಂಡ ಮಾಡ್ಕೋಬೇಡಿ. ಪೇರೆಂಟ್ಸ್ಗಳನ್ನ ಸ್ವಲ್ಪನಾರ ಮಾನ ಮರ್ಯಾದೆ ಕೊಡಿ. ದಯವಿಟ್ಟು ಈ ವರ್ಷ ಅದೇನು 50% ಟ್ಯೂಷನ್ ಫೀಸ್ ಇದೆಯೋ ಅದನ್ನ ಸರ್ಕಾರನೇ ಮಾಡಬೇಕು. ಪ್ರೈವೇಟ್ ಶಾಲೆಯವರುಗಳಿಗೆ ಒಂದು ಬರೆದಿದ್ದಾರೆ ಮಿನಿಸ್ಟ್ರು, ಬೇಕು ಅಂದ್ರೆ ಕಮ್ಮಿ ತಗೊಂತೆ, ಯಾವನ್ ಸ್ವಾಮಿ ಕಮ್ಮಿ ತಗೊಂತಾನೆ. ಈ ರೀತಿ ಕಣ್ಣೋರಿಸುವ ಆರ್ಡ್ಗಳನ್ನ ದಯವಿಟ್ಟು ಮಾಡಿಬಿಟ್ಟು ಪೋಷಕರಿಗೆ ಕನ್ಫ್ಯೂಸ್ ಮಾಡಬೇಡಿ. ನಿಮಗೆ ಪೋಷಕರ ಜೊತೆ ಇದೀವಂದ್ರೆ ತಕ್ಷಣ ನೀವು ಕ್ಯಾಬಿನೆಟ್ ಮೀಟಿಂಗ್ ಕರೆದು ನಮ್ಮ ಫೀಸನ್ನು ದಯವಿಟ್ಟು ಈ ವರ್ಷ ಟ್ಯೂಷನ್ ಫೀಸನ್ನು 50% ಕಟ್ಟಕ್ಕೆ ಅವಕಾಶ ಮಾಡಬೇಕಂತ ಎಲ್ಲ ಪೋಷಕರ ಪರವಾಗಿ ನಾನು ಸರ್ ಟೀಚರ್ಸ್ಗೆ ಸ್ಯಾಲರಿ ಪೇ ಮಾಡಿ ಅಂತ ಹೇಳಿ ಸರ್. ನಾವು ಎಮೋಷನಲ್ ಆಗಿ ಅವರು ಬ್ಲಾಕ್ ಮೇಲ್ ಮಾಡ್ತಾರೆ. ನಾವು ಫೀಸ್ನ ರೆಗ್ಯುಲೇಟಿಂಗು ಸ್ಟೇಟ್ ಇದಂತ ರೆಸ್ಪಾನ್ಸಿಬಿಲಿಟಿ ವೆರಿ ಕ್ಲಿಯರ್ಲಿ ಬರೆದುಬಿಟ್ಟಿದ್ದಾರೆ. ನೇರ ಅಂತ ಇವರು ಏನು ಮಾಡಿದ್ದಾರೆ, ಒಂದು ಕಮಿಟಿ ಅದಕ್ಕೋಸ್ಕರ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಒಂದು ಎಜುಕೇಷನ್ ಅಥಾರಿಟಿ ಕ್ರಿಯೇಟ್ ಮಾಡಿದ್ದಾರೆ.